ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ ಅಂತ. ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ ಇದು. ಇವತ್ತು ನಾನು ಜೀವಾಮೃತ ಮಾಡಕ್ಕೆ ಬಂದಿದ್ದೀನಿ. ಜೀವಾಮೃತಕ್ಕೆ ಬೇಕಾದ ಐಟಮ್ಮು ಒಂದು ಬ್ಯಾರಲ್ ನೀರು, ಇದು 200 ಲೀಟ್ರ್ ಬ್ಯಾರಲ್ ನೀರು. ನೀರಿಗೆ ಸಗಣಿ ಹಾಕಿದ್ದೀನಿ ಫಸ್ಟೇ. ಇಲ್ಲೊಂದು ಸ್ವಲ್ಪ ಸಗಣಿ ತೆಗೆದಿಟ್ಟಿದ್ದೀನಿ, ಬಂದು ತೋರಿಸ್ತೀನಿ. ಫಸ್ಟು ಒಂದು ನಾಟಿ ಹಸಿನ ಸಗಣಿ, ಆಮೇಲೆ ಕಪ್ಪು ಬೆಲ್ಲ, ಹೆಸರು ಕಾಳು ನೀಟಾರು ಆಯ್ತು, ತೊಗರಿ ಕಾಳು ನೀಟಾರು ಆಯ್ತು. 2 kg ಅಷ್ಟು 200 ಬ್ಯಾರಲ್ಗೆ 2 kg ಅಷ್ಟು, ಮತ್ತು 2 kg ಬೆಲ್ಲ, ಕಪ್ಪು ಬೆಲ್ಲ ತಗೊಳ್ಳಿ. ಸೂಕ್ತ ಸಾವಯವ ಮಾಡ್ತಿದ್ದೀರ ಅಂದರೆ ಕಪ್ಪು ಬೆಲ್ಲ ತಗೊಳ್ಳಿ. ನಿಮ್ಮ ಹತ್ರ ಕಪ್ಪು ಬೆಲ್ಲ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಳಿ ಬೆಲ್ಲನೇ ಹಾಕಿ, ಸ್ವಲ್ಪ ಕಪ್ಪು ಇರಲಿ ಅದು. ಆಮೇಲೆ ಸ್ವಲ್ಪ ಸಗಣಿ, ಒಂದು 10 kg ಸಗಣಿ ಅಲ್ಲಿ ಬ್ಯಾರಲಿಗೆ ಹಾಕಿದ್ದೀನಿ. ಈಗ ನಿಮಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ಪುಟ್ಟಿಗಿಟ್ಟಿನಿ. ಆಮೇಲೆ ಗಂಜು ಒಂದು 2 ಲೀಟ್ರ್ ಅಷ್ಟು ಹಾಕೊಂಡು ಕಲಿಸ್ಕೊಬೇಕು. ಒಂದು ಸ್ವಲ್ಪ ಎಲ್ಲ ಪುಡಿ ಆಗಬೇಕು. ಹೊಟ್ಟೆಗೆ ಕಲಿಸ್ಕೊಂಡು ಹಾಕಿದ್ರೆ ಉತ್ತಮ. ಡ್ರಮ್ಮಿಗೆ ತಗೊಂಡೋಗಿ ಒಯ್ಯಬೇಕು. ಲಾಸ್ಟಿಗೆ 2 ಬಕ್ಸೆ ಮಣ್ಣು ಬೇಕು. ಲಾಸ್ಟ್ ಕಡೆ ಅಂತ ಇದೆ. ಬಡ್ದುವಿನ ಮಣ್ಣು ಬೇಕು. ಲಾಸ್ಟಿಗೆ ಹಿಂಗೆ ಸುತ್ತಿಸ್ಬೇಕು, ರೌಂಡ್ ಶೇಪ್ ಹಿಂಗೆ ಬರೋಂಗೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಏನೇನು ಹಾಕಿದ್ದೀನಿ ಅಂತ. ಒಂದು ದೊಡ್ಡ ಡ್ರಮ್ಮಿಗೆ ನೀರು, 200 ಲೀಟ್ರ್ ನೀರು, 10 kg ಸಗಣಿ, 2 ಲೀಟ್ರ್ ಗಂಜಲ, ಮತ್ತು 2 kg ದ್ವಿದಳ ಧಾನ್ಯ ಹಿಟ್ಟು, ಯಾವ್ದಾರು ಹೆಸ್ರು ಕಾಳು ಹಿಟ್ಟಾರ ಆಯ್ತು, ತೊಗರಿ ಹಿಟ್ಟಾರ ಆಯ್ತು. ಆಮೇಲೆ 2 kg ಬೆಲ್ಲ, ಕಪ್ಪು ಬೆಲ್ಲ ಆಗಲಿ ಪರವಾಗಿಲ್ಲ, ಯಾವ್ದಾರು ಇದ್ರೂ ನಿಮ್ಮ ಹತ್ರ ನಡೀತೈತೆ. ಮತ್ತು 2 ಬಕ್ಸೆ ಮಣ್ಣು ಹಿಂಗೆ ಸುತ್ತರಿಸ್ಬೇಕು. ಈ ಥರ ಗೋಣಿ ಚೀಲ ಇದ್ದರೆ ಈ ಗೋಣಿ ಚೀಲ ಒಂದು ಮುಚ್ಚಿ ಕೈ ಬಿಡ್ರಿ, ಗಾಳಿ ಆಡಬೇಕು. ಕ್ಯಾಪ್ ಹಾಕಿದ್ರೆ ಗಾಳಿ ಆಡಲ್ಲ. ಗೋಣಿ ಚೀಲ ಆದರೆ ಹಿಂಗೆ ಮುಚ್ಚಿಟ್ರೆ ಗಾಳಿ ಆಡುತ್ತೆ. ಹಿಂಗೆ ಮುಚ್ಚಿಡಬೇಕು 7 ದಿನದ ತನಕ. 7 ದಿನ ಆದಮೇಲೆ ಸೂಕ್ಷ್ಮ ಜೀವಾಣುಗಳೆಲ್ಲ ಉತ್ಪತ್ತಿಯಾಗಿ ರೆಡಿ ಆಗುತ್ತೆ. 14 ದಿನದೊಳಗೆ ಖಾಲಿ ಮಾಡಿರಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.